ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು, ಒಂದು ಇವೆಂಟ್ಫುಲ್ ಡೇ ಆಗಿತ್ತು. ಮಾರ್ಕೆಟು ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸುಮಾರು ಸರ್ಪ್ರೈಸಿಂಗ್ ಮೂವ್ಗಳಿತ್ತು. RBI ಕಡೆಯಿಂದ ಒಂದು ಬೋಲ್ಡ್ ಡಿಸಿಷನ್, ಏಕೆಂತಂದರೆ ಟ್ಯಾಕ್ಸಲ್ಲಿ ರೆಜಿಮ್ಗಳಲ್ಲಿ ಒಂದಿಷ್ಟು ಕನ್ಸೆಷನ್ನ ಕೊಟ್ಟಿದ್ದರು ಏಪ್ರಿಲಲ್ಲಿ. ಅದಾದಮೇಲೆ GSTದು ಒಂದಿಷ್ಟು ಅಲ್ಲಿ ಒಂದಿಷ್ಟು ಸೇವಿಂಗ್ಸ್ ಅಂತ ಆಯಿತು. ಜೊತೆಗೆ ಹೊಸ ಲೇಬರ್ ಕೋಡ್ ಬಂತು. ಇದೆಲ್ಲದ್ರ ಜೊತೆಗೆ ಇನ್ನೂ ಮತ್ತೆ ರೆಪೋ ರೇಟ್ನು ಇವಾಗ ಇಳಿಸ್ತಾರ, ರುಪಿ ಫುಲ್ ಕೆಳಗಡೆ ಬಿದ್ದಿರೋ ಟೈಮಲ್ಲಿ ಅಂತ ಸುಮಾರು ಜನಕ್ಕೆ ಡೌಟ್ ಇತ್ತು. ಆದರೆ RBI ಅದರಲ್ಲಿ ಯಾವುದೋ ಒಂದು ಗೋಲ್ಡಿಲಾಕ್ ಮೂಮೆಂಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಏನಾಗಿದೆ, ಈಗ ಇನ್ಫ್ಲೇಷನ್ನು ನಾವು 2.6% ಪ್ರೊಜೆಕ್ಟ್ ಮಾಡಿದ್ವಿ, ಈಗ 2%ಗೆ ಬಂದಿದೆ. ಅದೇ ರೀತಿಯಾಗಿ GDP ಗ್ರೋತು 7.8%ಇಂದ 8.3%ಗೆ ಹೋಗಿದೆ. ಸೊ ಗ್ರೋತು ಚೆನ್ನಾಗಿ ಆಗ್ತಾ ಇದೆ, ಇನ್ಫ್ಲೇಷನ್ನು ಕಮ್ಮಿ ಬರ್ತಾ ಇದೆ. ನಮಗೇನು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ ಅಂತ ಒಂದು ಯುನಾನಿಮಸ್ ಆಗಿ ಏನಂತ ಮಾಡಿದ್ದಾರೆ ಅಂದರೆ, ಎಲ್ಲರೂ ಒಕ್ಕೋರಲ್ಲಿಂದ 0.25 ಬೇಸಿಸ್ನ ಅಂತ ಕಮ್ಮಿ ಮಾಡಿ 5.25%ಗೆ ತಂದಿದ್ದಾರೆ. ರಿವರ್ಸ್ ರೆಪೋ ರೇಟ್ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಬ್ಯಾಂಕಲ್ಲಿ ಸಾಲ ಏನು ತಗೊತೀರಾ ಅದರದ್ದು ಬಡ್ಡಿ ಏನು ಕಟ್ಟಬೇಕಾಗಿರುತ್ತೋ ಅದಕ್ಕೆ ಬಡ್ಡಿ ಕಮ್ಮಿ ಬೀಳ್ತಾ ಹೋಗುತ್ತೆ. ಅದು ಹೋಮ್ ಲೋನ್ ಆಗಿರ್ಬೋದು ಅಥವಾ ವೆಹಿಕಲ್ ಲೋನ್ ಆಗಿರ್ಬೋದು, ಈ ಥರದ್ದೇನು ಲೋನ್ ತಗೋತೀವಿ ಆ ಲೋನಿಗೆ ಕಟ್ಟೋ ಬಡ್ಡಿಗಳ ಬೆಲೆ ಕಮ್ಮಿ ಆಗುತ್ತೆ. ಎಕ್ಸಿಸ್ಟಿಂಗ್ ಲೋನ್ಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯಾರು ಫಿಕ್ಸ್ಡ್ ರೇಟ್ ಅಲ್ಲದೆ ಅದು ಒಂದು ಚೇಂಜಿಂಗ್ ರೇಟಲ್ಲಿ ನೀವು ಲೋನ್ನ ತೊಗೊಂಡಿದ್ದರೆ ನೀವು ಬ್ಯಾಂಕ್ ಹತ್ರ ಮಾತಾಡಿ ನೀವು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿಸ್ಕೋಬೇಕು. ಅದೇ ಏನಾದರೂ ಬ್ಯಾಂಕಿಗೆ ದುಡ್ಡು ತೊಗೊಂಡೋಗಿ ಇಡ್ತೀರಾ, ನೀವು FD ಇಡ್ತಾಯಿದ್ರಿ, RD ಮಾಡ್ತಾಯಿದ್ರಿ ಅಂದರೆ ಇನ್ಮೇಲೆ ಇಂಟ್ರೆಸ್ಟ್ ರೇಟು ಕಮ್ಮಿ ಸಿಗ್ತಾ ಹೋಗುತ್ತೆ. ಯಾಕೆಂತಂದರೆ ಬಡ್ಡಿ ರೇಟು ಕಮ್ಮಿ ಆಗಿರೋದ್ರಿಂದ ಬಡ್ಡಿ ಕೊಡೋರಿಗೂ ಕಮ್ಮಿ ಆಗುತ್ತೆ, ಬಡ್ಡಿ ಕಟ್ಟೋರಿಗೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ಶ್ರೀರಾಮ್ ಫೈನಾನ್ಸು 3% ಅಪ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿತ್ತು. ಹಿಂದೂಸ್ತಾನ್ ಯೂನಿಲಿವರ್ದು ಕ್ವಾಲಿಟಿ ವಾಲ್ಸ್ದು ಡಿಮರ್ಜರ್ ಎಲ್ಲ ಇತ್ತು, ಅದು ಪ್ರೈಸ್ ಸೆಟ್ ಆಗಿದೆ. 2422 ರೂಪಾಯಿ ಅಂತ ಸೆಟ್ ಮಾಡಿದ್ದಾರೆ ಹಿಂದೂಸ್ತಾನ್ ಯೂನಿಲಿವರಲ್ಲಿ. ಕ್ವಾಲಿಟಿ ವಾಲ್ಸ್ ಆಚೆ ಹೋದ್ಮೇಲೆ, ಆದರೆ ಅದಾದಮೇಲೆ ಕರೆಕ್ಷನ್ನೇ ಆಗಿದೆ ಹಿಂದೂಸ್ತಾನ್ ಯೂನಿಲಿವರಲ್ಲಿ. ಸೊ 5% ಕರೆಕ್ಷನ್ ಆಗಿತ್ತು ಟೋಟಲ್, ಆದರೆ ಫುಲ್ 5% ಕರೆಕ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅದೊಂದು 40ರಿಂದ 50 ರೂಪಾಯಿ ಅಂತ ಎಸ್ಟಿಮೇಷನ್ ಬರ್ತಾ ಇದೆ. ಯಾಕೆಂದರೆ ಓವರಾಲ್ HULನ ರೆವೆನ್ಯೂನಲ್ಲಿ 3% ರೆವೆನ್ಯೂ ಅಷ್ಟೇ ಐಸ್ ಕ್ರೀಮ್ ಬಿಸ್ನೆಸ್ನಿಂದ ಕ್ವಾಲಿಟಿ ವಾಲ್ಸಿಂದ ಬರ್ತಾ ಇದ್ದಿದ್ದಂಥದ್ದು. ಹಾಗಾಗಿ ಕ್ವಾಲಿಟಿ ವಾಲ್ಸ್ ಲಿಸ್ಟ್ ಆದಾಗಲೂ ಕೂಡ ಒಂದು 40ರಿಂದ 50 ರೂಪಾಯಲ್ಲಿ ಲಿಸ್ಟ್ ಆಗ್ಬೋದು ಅಂತ ಒಂದು ಊಹೆ ಇದೆ. ಅದು ಯಾರ್ಯಾರು 5ನೇ ತಾರೀಕು ಅಷ್ಟೊತ್ತಿಗೆ ನಿಮ್ಮ ಡಿಮ್ಯಾಟ್ ಖಾತೆನಲ್ಲಿ ಇರಬೇಕಿತ್ತು HUL. ಯಾರ್ಯಾರ ಹತ್ರ ಆ ಥರ ಇತ್ತು ನೀವೆಲ್ಲರಿಗೂ ಕೂಡ ನೀವೆಷ್ಟು ಶೇರ್ಸ್ HUL ಇಟ್ಕೊಂಡಿದ್ರು ಅಷ್ಟೇ ಶೇರ್ಸು ಕ್ವಾಲಿಟಿ ವಾಲ್ಸು ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರ್ತಾ ಇದೆ. ಚೋಳಮಂಡಲಂ ಫೈನಾನ್ಸು ನಿನ್ನೆ NBFC ಕಂಪ್ನಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಶ್ರೀರಾಮ್ ಫೈನಾನ್ಸು, ಚೋಳಮಂಡಲಂ ಫೈನಾನ್ಸು 3% ಅಪ್ ಬಂದಿದೆ. ಅದೇ ರೀತಿಯಾಗಿ ಹ್ಯುಂಡೈನಲ್ಲಿ 2% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿನ್ನೆಯ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. IT ಸೆಕ್ಟರ್ಗಳು ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ನಿನ್ನೆ ಸೆಕ್ಟರಲ್ ಗ್ರೋತ್ ಅಂತ ನಾವು ನೋಡ್ತಾ ಬರೋದಾದರೆ PSU ಬ್ಯಾಂಕು ನೋಡಿ, PSU ಬ್ಯಾಂಕಲ್ಲಿ ಏನಾಯಿತು, ಮೊನ್ನೆ ನಾನು ಒಂದು ಕ್ಲಾರಿಫಿಕೇಷನ್ನು 20ರಿಂದ 49% ಫುಲ್ ರಿವರ್ಸ್ ಹೇಳಿಬಿಟ್ರು. ಇವಾಗ ನಾವೇನು ಆ ಥರ ಹೇಳೇ ಇಲ್ಲಪ್ಪ, FDI 49% ಮಾಡ್ತೀವಿ ಅಂತ ಹೇಳೇ ಇಲ್ಲ ಅಂತ ಅವತ್ತಿಂದ ಕರೆಕ್ಷನ್ ಬರೋಕ್ಕೆ ಶುರುವಾಯಿತು. ಈಗ ಫಂಡಮೆಂಟಲಿ ಯಾವ್ದು ಚೆನ್ನಾಗಿದೆಯೋ ಕಂಪ್ನಿಗಳು ಅದು ಉಳಿತಾ ಇದೆ. ತುಂಬ ಒಂದು ಇದರಿಂದ ಒಂದು ಫ್ರಾತ್ ಕ್ರಿಯೇಟ್ ಆಗಿತ್ತಲ್ಲ, ಆ ಕಂಪ್ನಿಗಳಲ್ಲೆಲ್ಲ ಒಂದಿಷ್ಟು ಸೆಲ್ಲಿಂಗ್ ಬಂದಿದೆ. ಬಟ್ ನಿನ್ನೆ ಐ ಥಿಂಕ್ ಎಲ್ಲ PSU ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಬೇಕು. ಅದನ್ನ ನಾವಿಲ್ಲಿ PSU ಬ್ಯಾಂಕ್ ಅಂತ ಹಾಕ್ಕೊಂಡ್ರೆ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ನಿನ್ನೆ 12 ಕಂಪ್ನಿನಲ್ಲಿ ಆಲ್ಮೋಸ್ಟ್ ಸ್ಟೇಟ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇದೆಲ್ಲ ಕೂಡ 2%ಗಿಂತ ಜಾಸ್ತಿ ಮೇಲ್ಗಡೆ ಅಪ್ ಮೂಮೆಂಟ್ ಕೊಟ್ಟಿದೆ. ಸೊ ನಿನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸುಮಾರು ಕಂಪ್ನಿಗಳು. ಸುಮಾರು ಆಲ್ರೆಡಿ ಫ್ರಾತ್ ಬಿಲ್ಡಪ್ ಆಗಿರೋಂಥದ್ದು, ಅದರಲ್ಲಿ ಕರೆಕ್ಷನ್ ಬರ್ತಾ ಇದೆ. ಸೊ ನಿನ್ನೆ PSU ಬ್ಯಾಂಕೇ ಒಂದು ಟಾಪ್. ಅದು ಯಾಕೆಂದರೆ ಹೆವಿ ವೇಟ್ SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಲ್ಲ ರ್ಯಾಲಿ ಬಂದಿರೋದ್ರಿಂದ ಅದು ನಿನ್ನೆ ಟಾಪ್ ಸೆಕ್ಟರ್ ಆಗಿದೆ. ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದೂ ಕೂಡ ಒಂದು ಪಾಸಿಟಿವ್ ಆಗಿತ್ತು. ನಿನ್ನೆ ಡಿಫೆನ್ಸ್ ಸೆಕ್ಟ್ರು ನಿನ್ನೆ ನೋಡಿ, ರಷ್ಯಾದ ಪುಟಿನ್ ಅವರು ಇವಾಗ ಮಾತಾಡ್ಕೊಂಡಿದ್ದಾರೆ, ಏನೋ $100 ಬಿಲಿಯನ್ ಟ್ರೇಡ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಸ್ಪೆಸಿಫಿಕ್ ಆಗಿ ಡೀಲ್ಗಳು ಹೇಳೋದಿಲ್ಲ, ಅದು ಕಾನ್ಫಿಡೆನ್ಷಿಯಲ್ ಕೂಡ ಇರ್ತಾ ಹೋಗುತ್ತಲ್ವಾ. ಸೊ ಡಿಫೆನ್ಸಲ್ಲಿ ಎನರ್ಜಿ ನಿಮ್ಗೆ ಅನ್ಲಿಮಿಟೆಡ್ ಆಗಿ ನಾವು ಫ್ಯೂಯಲ್ ಸಪ್ಲೈ ಮಾಡ್ತೀವಿ ಅಂತ ಟ್ರಂಪ್ ಅವರಿಗೆ ಕೇಳಿಸ್ಲಿ ಅನ್ನೋ ಥರನೇ ಹೇಳಿದ್ದಾರೆ. ಸುಮಾರೆಲ್ಲ ಪಾಲಿಟಿಕ್ಸ್ ಅದೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ. ಅವರು ಫಾರ್ಚುನರ್ ಕಾರಲ್ಲಿ ಬಂದಿದ್ದು, ಯುರೋಪಿಯನ್ ಕಾರಲ್ಲಿ ಕೂತಿಲ್ಲ, ಈ ಥರದ್ದೆಲ್ಲ ಅದೆಲ್ಲ ಮಾಡ್ತಾರೆ ಅವರು. ಅದೇ ರೀತಿಯಾಗಿ ಇದು ಟ್ರೇಡ್ ಕಾರ್ಪೊರೇಷನ್ಗೆ ಒಂದಿಷ್ಟು ಒಂದು ಪೋರ್ಟ್ ಬಿಸ್ನೆಸ್ಗೆ ಇದರದಕ್ಕೆ ಎಲ್ಲದಕ್ಕೂ ಕೂಡ ಸೈನ್ಸು, ಸ್ಪೇಸು ಈ ಥರ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಕೋಆಪರೇಷನ್ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನೆನ್ನೆ ಫುಲ್ ಡೀಲ್ಗಳ ದಿನಾನೇ ಇವತ್ತು. ನೆನ್ನೆ ರಷ್ಯಾದು, ಇಂಡಿಯಾದು $100 ಬಿಲಿಯನ್ ಅಂತ ಬರ್ತಾ ಇತ್ತು. ಜೊತೆಗೆ ನೆಟ್ಫ್ಲಿಕ್ಸ್ ಮತ್ತು ವಾರ್ನರ್ ಬ್ರಾಸ್ ಅವರು $72 ಬಿಲಿಯನ್ ಡೀಲ್ ಮಾಡ್ಕೊಂಡಿದ್ದಾರೆ. ಹಾಲಿವುಡ್ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೀಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ್ಯಾವುದು ವಾರ್ನರ್ ಬ್ರಾಸ್ ಹತ್ರ ಒಂದು ಇದಿತ್ತಲ್ಲ, ಅವ್ರ ಹತ್ರ ಒಂದು ಹ್ಯಾರಿ ಪಾಟರ್ ಸೀರೀಸ್ ಆಗಿರ್ಬೋದು, DC ಆಗಿರ್ಬೋದು, ಈ ಥರದ್ದೆಲ್ಲ ಒಂದಿಷ್ಟು ಸ್ಪೆಸಿಫಿಕ್ಕಾಗಿ ಅವ್ರದ್ದೇ ಕಾಪಿರೇಟೆಡ್ ಇರುತ್ತಲ್ಲ, ಅದೆಲ್ಲ ಈಗ ನೆಟ್ಫ್ಲಿಕ್ಸಿಗೆ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ಡಾಮಿನೆನ್ಸ್ ಇತ್ತು, ಸೊ ಅದರಲ್ಲಿ ಇನ್ನೂ ಕೂಡ ಆಗ್ತಾ ಹೋಗುತ್ತೆ. ನೆಟ್ಫ್ಲಿಕ್ಸು US ಕಂಪ್ನಿ, ಅಫ್ಕೋರ್ಸ್ ಇಲ್ಲಿ ಇಷ್ಟ ಆಗಿಲ್ಲ. ಸೊ ಇದನ್ನು ಬಿಟ್ಟು ಅಂತ ನೋಡೋದಾದ್ರೆ ಓಪನ್ ಇಂಟ್ರೆಸ್ಟಲ್ಲಿ ಇವಾಗ 1ಗಿಂತನೂ ಜಾಸ್ತಿ ಹೋಗಿದೆ. ಓಪನ್ ಇಂಟ್ರೆಸ್ಟ್ 1ಕ್ಕಿಂತ ಜಾಸ್ತಿ ಹೋದರೆ ಏನಂತ ಕರಿತೀವಿ, ಅದನ್ನ ಬುಲ್ಲಿಶ್ ಸೆಂಟಿಮೆಂಟ್ ಅಂತ ಕರಿತೀವಿ. ಅಂದರೆ ಅರ್ಥ ಏನು,
ಪುಟ್ ಓ ಎಗಳೇ ಜಾಸ್ತಿ ಇದೆ ಕಾಲ್ ಓ ಎಗಳಿಗಿಂತ ಆ ಥರ ಆದಾಗ ಅದೇನಾಗ್ತಾ ಹೋಗುತ್ತೆ ಪುಟ್ಟು ಕಾಲ್ ರೇಷನಲ್ಲಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಪುಟ್ ಓ ಎನಲ್ಲಿ ಇವಾಗ 52% ಬಂದಿದೆ ಅಂದರೆ ಮೋಸ್ಟ್ಲಿ ಅದು ಪುಟ್ ಸೆಲ್ಲಿಂಗಿಂದನೇ ಬಂದಿರುತ್ತೆ ಅಂತ, ಅಂದರೆ ಅರ್ಥ ಏನು ಸಪೋರ್ಟೇ ಬಿಲ್ಡಪ್ ಆಗಿರುತ್ತೆ ಅಂತ. ನೀವು ಇಲ್ಲಿ ಓ ಎನಲ್ಲಿ ನೋಡೋದಾದರೂ ಕೂಡ 9 ಡಿಸೆಂಬರ್ ಎಕ್ಸ್ಪೈರಿಗೆ 26,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ ಏನಾಗಿದೆ ಇವಾಗ ಸಪೋರ್ಟ್ ಬಿಲ್ಡಪ್ ಆಗಿದೆ. 26,000 ರೆಸಿಸ್ಟೆನ್ಸ್ ಎಲ್ಲ ಕರಗಿ ಹೋಗಿದೆ. ಸೊ 26,100ರಲ್ಲೂ ಕೂಡ ಸಪೋರ್ಟ್ ಬಿಲ್ಡಪ್ ಆಗಿದೆ, ರೆಸಿಸ್ಟೆನ್ಸ್ ಕರಗಿ ಹೋಗಿದೆ. 26,200ರಲ್ಲಿ ಇನ್ನೂ ರೆಸಿಸ್ಟೆನ್ಸ್ ಇರೋ ಥರ ಕಾಣಿಸ್ತಿದೆ. ಬಟ್ 26,000 ನೆಕ್ಸ್ಟ್ ಎಕ್ಸ್ಪೈರಿಗೆ ಸೇಫ್ ಅಂತ ಮಾಡಿರೋ ಥರ ಕಾಣಿಸಿದೆ. ಕ್ಲೋಸಿಂಗು ಶುಕ್ರವಾರ ದಿವಸ, ಅಫ್ಕೋರ್ಸ್ ಮಂಗಳವಾರ ಎಕ್ಸ್ಪೈರಿ ಆಗಿರುತ್ತೆ. ಸೊ ಚಾರ್ಟ್ಸಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡ್ಕೊಂಬರೋದಾದರೆ ಇಂಡಿಯಾ ವಿಕ್ಸ್ ನೋಡಿ ಇವಾಗ ಮತ್ತೆ ಕೆಳಗಡೆ ಬಂದಿದೆ. ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಇಂಡಿಯಾ ವಿಕ್ಸ್ ಎಲ್ಲಿ ತನಕ ಕೆಳಗಡೆ ಬರುತ್ತೋ ಅಲ್ಲಿ ತನಕ ಬಿದ್ದೋಗುತ್ತೆ, ಹಂಗಾಗುತ್ತೆ ಅಂತ ನಾವು ಊಹೆನೇ ಮಾಡೋಂಗಿಲ್ಲ. ಇಂಡಿಕೇಶನ್ ಕೊಟ್ಟರೆ ಇಂಡಿಯಾ ವಿಕ್ಸು ಕೊಡ್ತಾ ಹೋಗಬೇಕು ಅಂತ. ಸೊ ಇಂಡಿಯಾ ವಿಕ್ಸ್ ಎಲ್ಲ ಅದಾಗಿಲ್ಲ ಅಂದರೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ತೊಂದರೆ ಇಲ್ಲ. ಬಟ್ ಇವಾಗ ಸತತವಾಗಿ ಒಂದು 10 ದಿನದಿಂದ ಇಂಡಿಯಾ ವಿಕ್ಸ್ ಕೆಳಗಡೆ ಬಿದ್ದಿದೆ, ಒಂದೊಂದು ಲೋಯೆಸ್ಟ್ ಪಾಯಿಂಟಿಗೆ ಬಂದಿದೆ. ಇವಾಗ ಯಾವಾಗ ಬೇಕಾದರೂ ಸ್ಪೈಕ್ ಕೂಡ ಆಗ್ಬೋದು. ಆ ಥರ ಸುದ್ದಿ ಏನಾದ್ರು ಬರುತ್ತಾ, ಕಣ್ಣು ಕೆಂಪು ಮಾಡಿಕೊಂಡು ಟ್ರಂಪ್ ಅವ್ರು ಏನಾರು ಹೇಳ್ತಾರಾ ಏನು ಅಂತ. ಯಾಕೆಂದರೆ ಅವ್ರದ್ದು ಇವಾಗ ಇಲ್ಲಿಗಲ್ಲಾಗಿ ಮೂವ್ ಆಗಿ ಇಲ್ಲಿ ಏನಾದರೂ ಆ ತಂದೆ ತಾಯಿಗಳಿಂದ ಇಲ್ಲಿಗಲ್ ಆಗಿ ಮೂವ್ ಆಗಿ ಬಂದಿರುವಂಥದ್ದು, ದಾಖಲೆ ಇಲ್ದಲೇ ಬಂದಿರುವಂಥ ತಂದೆ ತಾಯಿಗಳಿಗೆ ಇಲ್ಲಿ ಮಕ್ಕಳಾಗಿತ್ತು ಅಂತಂದರೆ ಅವರಿಗೆ ಬೈ ಬರ್ತ್ ಸಿಟಿಸನ್ಶಿಪ್ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು, ಅದು ಇವತ್ತು ಅಲ್ಲಿ ವಾಷಿಂಗ್ಟನ್ ಕೋರ್ಟ್ ಇದೆಯಲ್ಲ, US ಕೋರ್ಟಲ್ಲಿ ಅದು ಬರ್ತಾ ಇದೆ. ಅದನ್ನ ಕನ್ಸಿಡರ್ ಮಾಡಬೇಕಾ, ಕಾನ್ಸ್ಟಿಟ್ಯೂಷನಲ್ಲಿ ಇದು ಸರಿ ಇದೆಯಾ ಇಲ್ವಾ ಏನು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ನೋಡೋಣ ಟ್ರೇಡ್ ಡೀಲ್ ಯಾವಾಗ ಬರುತ್ತೆ ಅಂತ. ಜೊತೆಗೆ ಪೀಸ್ ಪ್ರೈಸ್ ಅಂತ ಇದ್ರಲ್ಲ, ಈಗ ಮುಂದಿನ ವರ್ಷ ಈಗ ಫುಟ್ಬಾಲ್ ಇದ್ರದ್ದು ಅಲ್ಲೇ ನಡೆಯುತ್ತಲ್ವಾ, ಎಲ್ಲಿ US ಅಲ್ಲಿ ನಡೆಯೋದು ಅಂತ ಆಗ್ತಾ ಇದೆ. ಸೊ ಅದಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಬೆಟರ್ ಮಾಡಬೇಕಲ್ಲ, ಅದಕ್ಕೆ ಫುಟ್ಬಾಲ್ ಫಿಫಾ ಕಡೆಯಿಂದ ಒಂದು ಪೀಸ್ ಪ್ರೈಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂತೂ ಟ್ರಂಪ್ ಅವರಿಗೆ ಏನು ಪೀಸ್ ಪ್ರೈಸ್ ಅಂತ ಬೇಕು ಅಂತ ಅನ್ಕೊತಾ ಇದ್ರು, ಅದು ಸಿಕ್ಕಿದೆ. ಅಂದರೆ ನೋಬಲ್ದಲ್ಲ, ಇದು ಫಿಫಾದು. ಸೊ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನಿನ್ನೆ ಏನಾಯಿತು, ಒಂದು ಕಾಶಿಯಸ್ ಆಗಿ ಓಪನ್ ಆಯಿತು. ಅದು ಸಹಜನೇ, ಇವೆಂಟ್ ಡೇ ದಿನ. ಸೊ ಹುಷಾರಾಗಿರ್ತಾ ಹೋಗ್ಬೇಕು. ವಾಲಟಿಲಿಟಿ ಕೂಡ ಬರ್ತಾ ಹೋಯಿತು ನಿನ್ನೆ. ಸೊ ವಾಲಟಿಲಿಟಿ ಬಂದ ಮೇಲೆ ಒಂದು ಸೈಡ್ ಮೇಲ್ಗಡೆ ಅಪ್ ಮಾಡ್ಕೊಂಡು ಹೋಗಿದೆ. ಏನೊಂದು ನೆನ್ನೆ ಏನು ಮಾತಾಡಿದ್ವಿ, ಒಂದು ಒಳ್ಳೆ ರೆಪೋ ರೇಟು ಏನಾದ್ರು ಕಮ್ಮಿ ಮಾಡಿದ್ರು, ಈ ಥರ ಏನಾದ್ರು ಸರ್ಪ್ರೈಸಿಗೆ ಬಂತು ಅಂದರೆ 26,200 ಬಂದು ಮಾರ್ಕೆಟ್ ಟೆಸ್ಟ್ ಆಗ್ಬೋದು ಅಂತ ಮಾತಾಡಿದ್ವಿ ಅಲ್ವಾ. ಮೊನ್ನೆ ಗುರುವಾರ ಚಾರ್ಟ್ ಸ್ಟಾಕಲ್ಲಿ ನಾವು ಮಾತಾಡ್ಕೊಂಡಿದ್ವಿ, ನೀವು ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ 26,200 ಬಂದು ಅಟೆಂಪ್ಟ್ ಕೂಡ ಮಾಡಿದೆ. 26,200 ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಹಿಂದೆ ರೆಸಿಸ್ಟೆನ್ಸ್ ಕೂಡ ಇರುವಂಥ ಲೆವೆಲ್ಲು. ಸೊ 26,200 ಏನು ಮಾಡುತ್ತೆ ಅಂತ ನೋಡೋಣ. ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ, OI ಪ್ರಕಾರನೂ ಕೂಡ ರೆಸಿಸ್ಟೆನ್ಸ್ ಅಲ್ಲೇ ಕಾಣಿಸ್ತಾ ಇದೆ. 26,200 ದಾಟಿದ್ರೆ ಇನ್ನೇನಿಲ್ಲ, ನೆಕ್ಸ್ಟ್ ಆಲ್ ಟೈಮ್ ಹೈ ಇರುವಂಥದ್ದು. ಸೊ ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆಗಿತ್ತು, ಇದಾದ್ಮೇಲೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗ್ಬೋದು ಅಂದ್ಕೊಂಡಿದ್ವಿ. ಅದೇ ರೀತಿ ಆಯಿತು, ಸುಮಾರು ದಿನ ಅದರೊಳಗಡೆ ಉಳಿತು. ಈಗಲೂ ಕೂಡ ಆ ಝೋನ್ ಒಳಗಡೆ ಇದ್ದೀವಿ. ಸೊ ಆ ಕ್ಯಾಂಡಲಿನ ಟಾಪ್ ಕೂಡ ಅಲ್ಲೇ ಬರುತ್ತೆ. ಸೊ ಈಗ 26,000 ಸೇಫ್ ಮಾಡಿರೋ ಥರ OI ನಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದನೇ ಈ ರೈಸ್ ಬಂದಿರುವಂಥದ್ದು ನಿನ್ನೆ. ಸೊ ನಾಳೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅಥವಾ ಈ ಝೋನಲ್ಲೇ ಮತ್ತೆ ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ತಗೊಳುತ್ತಾ ಅನ್ನೋದನ್ನ ನಾವು ನೋಡಬೇಕಾಗಿರೋದು ಈ ಎಕ್ಸ್ಪೈರಿಗೆ. ಸದ್ಯಕ್ಕೆ OI 26,000ದಿಂದ 26,200 ಒಂದು ಹೋಲ್ಡ್ ಇದೆ ಅನ್ನೋ ಥರ ತೋರಿಸ್ತಾ ಇದೆ. ಇದು ಸೋಮವಾರ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ ಸೆಂಟಿಮೆಂಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇನ್ನೊಂದು ನಿಫ್ಟಿನಲ್ಲಿ ವೀಕ್ಲಿ ಕ್ಯಾಂಡಲ್ ನೋಡ್ಕೊಂಡು ಬರ್ತಾರೆ ನೋಡಿ. ಈ ವೀಕು 2 ವೀಕಿಂದ 26,000 ಕೆಳಗಡೆ ಅಟೆಂಪ್ಟ್ ಮಾಡ್ತಾ ಇದೆ. 26,000 ಕೆಳಗಡೆ ಟೆಸ್ಟ್ ಆಗಿದೆ ಆಯಿತಾ. ಆದರೆ 26,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇಲ್ಲ ನೋಡಿ. ಪ್ರತಿ ವೀಕಲ್ಲೂ 26,000ಕ್ಕಿಂತ ಕೆಳಗಡೆ ಒಂದು ಸಲ ಬಂದು ಟೆಸ್ಟ್ ಮಾಡುತ್ತೆ. ಹೋದ ವೀಕು ಆಯಿತು, ಈ ವೀಕು ಆಯಿತು. ಆದಮೇಲೆ ಏನಾಯಿತು, 26,000 ಮೇಲ್ಗಡೆನೇ ಹೋಗಿ ಕ್ಲೋಸಿಂಗ್ ಆಗ್ತಾಯಿದೆ. ಅಂದರೆ ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿ ಒಂದು ವೆಯ್ಟ್ ಮಾಡೋ ಥರ ಸಿಚುವೇಶನ್ನ ಕಾಣಿಸ್ತಾ ಇದೆ. ಇದು ವೆಯ್ಟ್ ಆದರೆ ವೆಲ್ ಆ್ಯಂಡ್ ಗುಡ್. ವೆಯ್ಟ್ ಆದಮೇಲೆ ಒಂದು ಪಾಸಿಟಿವ್ ಮೂಮೆಂಟ್ ಬರ್ತಾ ಹೋಗುತ್ತೆ. ಇಲ್ಲ ನೆಗೆಟಿವಿಟಿ ಬರ್ತಾ ಹೋಗಬೇಕು ಅಂತಂದರೆ ನೋಡೋಣ. ಇದನ್ನ ಹ್ಯಾಂಗಿಂಗ್ ಮ್ಯಾನ್ ಅಂತ ಇವಾಗಲೇ ಒಪ್ಕೋಬೇಕಾ, ಇಲ್ಲ ಇದೇನಂತ ಹ್ಯಾಂಗಿಂಗ್ ಮ್ಯಾನ್ ಅಂತ ಕಾಣಿಸ್ತಾ ಇಲ್ಲ. ಈ ಥರ ಏನಾದ್ರು ಮಾಡಿ ಇಷ್ಟು ದೊಡ್ಡ ವಿಕ್ ಮಾಡಿತ್ತು ಅಂದರೆ ಓಕೆ, ಇದೊಂದು ಸ್ವಲ್ಪ ನೆಗೆಟಿವ್ ಅನ್ಬೋದಿತ್ತು. ಇದು ಅಂಥ ಏನು ದೊಡ್ಡ ಸ್ವಲ್ಪ ರೀಸನಬಲಿ ದೊಡ್ಡ ಬಾಡಿನೇ ಮಾಡಿದೆ. ಇದೆಲ್ಲ ಇಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಏನು, ಹ್ಯಾಮರ್ ಏನು ಎಲ್ಲದನ್ನು ಕೂಡ ಮಾತಾಡ್ತೀವಿ, ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲಲ್ಲಿ ಸೂಪರ್ ಆಗಿರೋಂಥ ಮೂವ್. ಅಫ್ಕೋರ್ಸ್ ನೆನ್ನೆ PSU ಬ್ಯಾಂಕ್ಲು ಅಷ್ಟು ದೊಡ್ಡ ರ್ಯಾಲಿ ಬಂದಾಗ ಸೊ 2 ದಿನದಿಂದ ಈ ರೀತಿ ಮೂವ್ಮೆಂಟ್ ಆಗಿತ್ತು. ಇಲ್ಲಿಂದ ಜೋರಾಗಿ ಮೇಲ್ಗಡೆ ಮೂವ್ಮೆಂಟ್ ಹೋಗಿದೆ. 58,800 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ. ಅಲ್ಲಿಗೆ ಇನ್ನೂ ಕೂಡ ಟೆಸ್ಟ್ ಮಾಡೋಕ್ಕೂ ಕೂಡ ಬಂದಿಲ್ಲ ಯಾವುದು ಬ್ಯಾಂಕ್ ನಿಫ್ಟಿ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಆಲ್ ಟೈಮ್ ಹೈಯಲ್ಲೇ ಇದೆ. ಸೊ ನೋಡೋಣ ಇದರಿಂದ ಈಗ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತಾ. ಈಗ ಇಲ್ಲಿ ಈ ಝೋನಲ್ಲಿ ನೋಡಿ, ಯಾವಾಗಲೂ ಒಂದು ಆಲ್ ಟೈಮ್ ಹೈ ಈ ಥರ ಝೋನ್ ಬಂದಾಗ ಹುಷಾರಾಗಿ ಇರ್ತಾ ಹೋಗಬೇಕು. ಖಂಡಿತವಾಗಿ ಟ್ರೇಡ್ ತೊಗೊಳೋ ಥರ ಸಿಚುವೇಶನ್ ಇರೋದಿಲ್ಲ. ಯಾಕೆಂತಂದರೆ ಎಸ್ಪೆಷಲಿ ಒಂದು ಒಳ್ಳೆ ರ್ಯಾಲಿ ಮಾಡ್ಕೊಂಡು ಬಂದಿದೆ. ಸೊ ಈ ಥರ ರ್ಯಾಲಿ ಮಾಡ್ಕೊಂಡು ಬಂದಾಗ ಇಲ್ಲಿ ಒಂದು ಪಾಸ್ ಆದರೆ ನಮಗೆ ಒಳ್ಳೆಯದೇ. ಆ ಪಾಸ್ ಆದರೆ ಒಳ್ಳೆಯದೇ, ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ. ಬಟ್ ಬದಲಿಗೆ ಸಡನ್ನಾಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಯಾವಾಗ ಬೇಕಾದ್ರೂ ಸಡನ್ನಾಗಿ ಕರೆಕ್ಷನ್ ಬರೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಪಾಸ್ ಆಗುವಂಥದ್ದು ಒಂದು 2 ವಾರ 3 ವಾರ ತುಂಬ ಒಳ್ಳೆಯದು. ಇದನ್ನ ನ್ಯಾಚುರಲ್ ಗ್ಯಾಸಲ್ಲಿ ಮಾತಾಡಲೇಬೇಕು ಇವತ್ತು. ಅದೇ ರೀತಿಯಾಗಿ ಸೆನ್ಸೆಕ್ಸನ್ನು ಹೇಳಲ್ಲ ಅಂತ ಹೇಳ್ಬಿಡ್ತೀರಾ, ಇಲ್ಲ ನೋಡಿ ಸೆನ್ಸೆಕ್ಸು ಇನ್ನೂ ಯಾವತ್ತಿಗೆ ಎಕ್ಸ್ಪೈರಿ ಲೇಟ್ ಆಗಿದೆ. ಸೇಮ್ ನಿಫ್ಟಿ ಥರ ಇದನ್ನು ಕೂಡ ಇಲ್ಲಿಂದ ಬೌನ್ಸ್ ಮಾಡಿ ಒಂದು
ಹೈಯರ್ ಲೋ ಪ್ಯಾಟರ್ನ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡಬೇಕು. ಅದಾಗುತ್ತೆ ಏನೋ ಅನ್ನೋದು ನೋಡೋಣ. 85,800 ಅಟೆಂಡ್ ಮಾಡಿದೆ. 85,800 ಬಿಟ್ಟು ಅಂದರೆ ಇದಕ್ಕೂ ಕೂಡ ಆಲ್ ಟೈಮ್ ಹೈನೇ ಇರೋಂಥದ್ದು, ಇನ್ನೇನು ಇಲ್ಲ. ಈಗ ಸದ್ಯಕ್ಕೆ 85,000 ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದ್ರ ಕೆಳಗಡೆ ಬಂದರೆ 84,500 ಅದು ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಇವೆರಡು ಸಪೋರ್ಟ್ ಲೆವೆಲ್ಗಳಾಗಿ ಉಳ್ಕೊಡ್ತಾ ಹೋಗುತ್ತೆ. ಸೊ ಕ್ರೂಡಲ್ಲಿ ಒಂದು ಜಂಪ್ ಬರೋ ಥರ ಕಾಣಿಸ್ತಾ ಇದೆ, ಆದರೆ ಅಂಥ ಜಂಪ್ ಬಂದಿಲ್ಲ. ಇಲ್ಲಿ ಒಂದು ಇನ್ನು ನಾವು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತೆಲ್ಲ ಕರೆಯೋಕೆ ಆಗೋದಿಲ್ಲ, ಯಾಕಂದರೆ ಬ್ಯಾಕ್ ಡ್ರಾಪಲ್ಲಿ ನೆಗೆಟಿವ್ ಇದೆ. ಬಟ್ ಇಲ್ಲೊಂದು ಅಟೆಂಡ್ ಮಾಡಿದ್ದಕ್ಕೆ ಇಲ್ಲೊಂದು ಮೇಲ್ಗಡೆ ಹೋಗುತ್ತೆ ಅಂತ ಇದ್ದಿದ್ದು ಮೂಮೆಂಟು. ಸೊ 200 ಡೇ ಮೂವಿಂಗ್ ಆವ್ರೇಜು ಕೂಡ ಅಲ್ಲೇ ಬರ್ತಾ ಹೋಗುತ್ತೆ. 5,600 ರೆಸಿಸ್ಟೆನ್ಸು ಕೂಡ ನೋಡಿ ಅಲ್ಲಿಗೆ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ ಏನು ಕತೆ ಅಂತ ಸದ್ಯಕ್ಕೆ ಏನೂ ಕಾಣಿಸ್ತಾ ಇಲ್ಲ ಕ್ರೂಡಲ್ಲಿ. ಆದರೆ ನ್ಯಾಚುರಲ್ ಗ್ಯಾಸಲ್ಲಿ ನಿನ್ನೆ 10% ಮೂಮೆಂಟ್ ಆಗಿದೆ. ನ್ಯಾಚುರಲ್ ಗ್ಯಾಸ್ ನೋಡಿ, ಕಮೋಡಿಟಿ ಸೆಕ್ಟರು 3 ವರ್ಷದಿಂದ ಏನೂ ಮೂಮೆಂಟ್ ಕೊಟ್ಟಿಲ್ಲ, ಆದರೆ ನಿನ್ನೆ 3 ಇಯರ್ ಹೈಗೆ ಹೋಗಿದೆ. ಯಾವಾಗ ಈ ಲೆವೆಲ್ನ ಮಾಡಿದ್ದು 2022ರಲ್ಲಿ. ಸೊ ಇದನ್ನ ನಾವು ನ್ಯಾಚುರಲ್ ಗ್ಯಾಸಲ್ಲಿ ಮಾತಾಡ್ತಾನೆ ಬಂದಿದ್ವಿ. ಹೌದು, ಇಲ್ಲಿ ಒಂದು ಸುಮಾರು ಒಂದು ಲಾಂಗ್ ಪೀರಿಯಡ್ ಇದೆ, ಇಲ್ಲಿ ಮೂಮೆಂಟ್ ಆದಾಗಲೇ ಇದು ಒಂದು ಒಳ್ಳೆ ಮೂಮೆಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿಂದ ಆಗಲಿಲ್ಲ, ವಾಪಸ್ ಬಂತು. ಈಗ ನಮ್ಮ ವ್ಯೂ ನೆಗೆಟಿವ್ ಆಗೇ ಇತ್ತು ನ್ಯಾಚುರಲ್ ಗ್ಯಾಸಲ್ಲಿ, ಬಿಕಾಸ್ ಒಂದು ದೊಡ್ಡ ಗ್ಯಾಪ್ ಮಾಡಿಕೊಂಡು ಹೋಗಿತ್ತಲ್ವ. ಇಲ್ಲಿ ಈ ಒಂದು ದೊಡ್ಡ ಗ್ಯಾಪ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿತ್ತು ನೋಡಿ. ಆದರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ನಿಂತಿತ್ತು ಕೂಡ, ಈ ಝೋನಲ್ಲಿ ನಿಂತಿತ್ತು ಕೂಡ. ಸೊ 420 ಈ ಝೋನಲ್ಲಿ ಕರೆಕ್ಷನ್ ಬರುತ್ತೆ ಅಂತ ನೋಡಿ. ಯಾರಾದರೂ 420 ಶಾರ್ಟಿಂಗ್ ಮಾಡಿದ್ರಿ ಅಂದರೆ ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಅವತ್ತು ಬೆಸ್ಟ್ ಟ್ರೇಡು ಅಂದರೆ ಬೆಸ್ಟ್ ಆಪರ್ಚುನಿಟಿ ಎಕ್ಸಿಟ್ ಮಾಡ್ಕೊಳಕ್ಕೆ ಅಂತ. ಬಟ್ ಸ್ವಲ್ಪ ಮೇಲ್ಗಡೆ 440 ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಮಾಡಿದವರಿಗೆ ನಿನ್ನೆ ನೋಡೋಷ್ಟೊತ್ತಿಗೆ ಮೂಮೆಂಟು ಆಗೋಗಿರುತ್ತೆ, ಸರ್ಪ್ರೈಸ್ ಮೂಮೆಂಟ್ ಆಗಿರುತ್ತೆ. ಈಗ ಏನು ಮಾಡೋದು ಅಂತ ಕಮೆಂಟ್ ಕೂಡ ಕೊಟ್ಟಿದ್ರಿ ನೋಡಿ. ಒಂದು ನೀವು ಆ ಕಡೆ ಹೆಡ್ಜಿನ್ ತೊಗೊಂಡು ಮಾಡಿದಿದ್ರೆ ಓಕೆ, ಸೇಫು ವೆಲ್ ಆ್ಯಂಡ್ ಗುಡ್ ಆಗಿರುತ್ತೆ. ಇಲ್ಲ ನೇಕೆಡ್ ಪೊಸಿಷನ್ ಇತ್ತು ಅಂತಂದರೆ ಇವಾಗ ಏನು ಮಾಡೋಕ್ಕಾಗುತ್ತೆ. ಸೊ ಈಗ 10% ಮೂಮೆಂಟ್ ಆಗಿದೆ. 10% ಮೂಮೆಂಟ್ ಆದಾಗ ಸಾಮಾನ್ಯ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದರೊಳಗಡೆ ಒಂದು ಸ್ವಲ್ಪ ದಿನ ಕೂಲ್ ಆಫ್ ಆಗಿ ಉಳ್ಕೊಳುತ್ತೆ ಅಂತ. ಒಂದು ಸ್ವಲ್ಪ ರೀಟ್ರೇಸ್ಮೆಂಟು ಕೂಡ ಬರುತ್ತೆ. ರೀಟ್ರೇಸ್ಮೆಂಟ್ ಬಂದರೆ ಎಲ್ಲಿ ತನಕ ಬರುತ್ತೆ, ಮ್ಯಾಕ್ಸಿಮಮ್ ಒಂದು 460 to 450 ಲೆವೆಲ್ಲು ಅಲ್ಲಿ ತನಕ ಬರ್ಬೋದು. ಆ ಟೈಮಿಗೆ ಬಂದಾಗ ಎಕ್ಸಿಟ್ ಮಾಡೋದು ಬೆಸ್ಟ್ ಸ್ಟ್ರಾಟಜಿ ಆಗಿರುತ್ತೆ. ಇಲ್ಲಿ ಇನ್ನೇನು ಈಗ ಪ್ರಾಫಿಟ್ಟಿಗೆ ನಾನು ಕಳ್ಕೊತೀನಿ, ಇನ್ನೂ ನೆಗೆಟಿವ್ ಆವ್ರೇಜ್ ಮಾಡ್ಕೊತೀನಿ, ಇದು ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಯಾಕೆ ಈ ಥರ ಸಡನ್ನಾಗಿ ಗ್ರೋತ್ ಬಂತು, ಈ ಥರ ಹೋಗ್ತಾ ಇತ್ತು, ಡೈವರ್ಜೆನ್ಸು ಇತ್ತು, ಎಲ್ಲ ಇತ್ತು, ಈಗೇನಕ್ಕೆ ಹಿಂಗೆ ಬಂದಿದೆ ಅಂದರೆ ನೋಡಿ, ಅಲ್ಲಿ US ಅಲ್ಲಿ ಚಳಿದು ರಿಪೋರ್ಟ್ ಬಂದಿದೆ. ಅದು ಹೀಟರು ಇದೆಲ್ಲ ಯೂಸ್ ಮಾಡ್ತಾನೆ ಇರ್ತಾರೆ, ಅದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಯೂಸೇಜು ಅಂತ ಬಂದಿದೆ. ಅದು ಡೇಟಾ ಕೂಡ ಹೇಳ್ತಾ ಇದೆ ಅವರಿಗೆ. ಜೊತೆಗೆ ಎಕ್ಸ್ಪೋರ್ಟ್ ಆಗಿರೋದು ಕೂಡ ರೆಕಾರ್ಡ್ ಲೆವೆಲಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತೆ ನ್ಯಾಚುರಲ್ ಗ್ಯಾಸು. ಈ ಎಲ್ಲ ಕಾರಣದಿಂದಾಗಿ ಮೇಲ್ಗಡೆ ಹೋಗಿದೆ. ಇಲ್ಲಿ ಒಂದ್ಸಲ ಇನ್ವರ್ಸ್ H&S ಪ್ಯಾಟರ್ನ್ ಇದೆ ಅಂತ ಮಾತಾಡ್ಕೊಂಡಿದ್ದು. ಎಲ್ಲಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇನ್ವರ್ಸ್ H&S ಪ್ಯಾಟರ್ನ್ ಇತ್ತು, ಆ ಥರ ಮೂಮೆಂಟು ಕೂಡ ಬಂದಿತ್ತು, ವಾಪಸ್ ಈ ಝೋನ್ ಬಂದಿತ್ತು. ನೀವು ನಿನ್ನೆ ಹಿಂಗೆ ಹಾಕೊತ ಹೋದರೆ ನೋಡಿ, ಈ ಲೆವೆಲ್ನ ಬ್ರೇಕ್ ಆಗಿಲ್ಲ, ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊತ ಹೋದರೆ ಅಲ್ಲಿ ಬಂತು, ಅಲ್ಲಿ ಸಪೋರ್ಟ್ ಅಂತೂ ಮೇಲೆ ಹೋಯಿತು. ಬಟ್ ಇಲ್ಲಿ ಈ ಲೆವೆಲ್ನ ಯಾವಾಗ ಕ್ರಾಸ್ ಆಯಿತು 340 ಲೆವೆಲ್ಲು, ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗಿತ್ತು. ಬಟ್ ಈ ಲೆವೆಲ್ ಇನ್ನೂ ಕೂಡ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಬಂತು, ಪಾಸ್ ಆಯಿತು, ಗ್ಯಾಪ್ ಎಲ್ಲ ಮಾಡಿತ್ತು. ಸೊ ಒಂದು ಒಳ್ಳೆ ರೀತಿಯಂತ ರ್ಯಾಲಿ ಆಗಿದೆ, ಆಲ್ಮೋಸ್ಟ್ 100-150 ರ್ಯಾಲಿ ಆಗಿದೆ. ಒಂದ್ಸಲ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅಫ್ಕೋರ್ಸ್ ವ್ಯೂ ಬುಲ್ಲಿಶ್ ಆಗೇ ಇರಬೇಕಿತ್ತು, ಯಾಕೆಂತಂದರೆ ಆಫ್ಟರ್ 2 ವರ್ಷದಿಂದ ಇದೇ ಥರ ಮಾಡಿಕೊಂಡು ಇಲ್ಲಿ ಅಟೆಂಡ್ ಮಾಡಿ ಮೇಲ್ಗಡೆ ಬಂದು ಹಿಂಗೆ ಕಷ್ಟಷ್ಟೇ ಆಗಬೇಕು. ಬಟ್ ಇವಾಗ ಒಂದೇ ಸಲ ಹೋಗಿದೆ. ಈಗ ಹಾಗಾದರೆ ನಾವು ಪೊಸಿಷನ್ ಚೇಂಜ್ ಮಾಡಿಕೊಂಡು ಫುಲ್ ನಾವು ಬುಲ್ಲಿಶ್ ಆಗ್ಬೋದು, 500 ಮೇಲೆ ಹೋಗುತ್ತಾ ನ್ಯಾಚುರಲ್ ಗ್ಯಾಸು ಅಂದರೆ ಆ ಥರ ಸಿಚುವೇಷನ್ ಇಲ್ಲ. ಬಿಕಾಸ್ ಯಾಕೆಂದರೆ ಅದೇ ಹೇಳ್ತೀನಿ ನಾನು ನೋಡಿ, ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ನಿಮಗೆ ಅಂಥ ಸಿಗ್ನಿಫಿಕೆಂಟ್ ಪಾಸ್ ಅಂತ ಕಾಣಿಸ್ತಾ ಇಲ್ಲ, ಒಂಥರ ಎಕ್ಸ್ಪೋನೆನ್ಷಿಯಲ್ ಆಗಿ ಹೋಗೋ ಥರ ಕಾಣಿಸ್ತಾ ಇದೆ. ಈ ಥರ ಹೋಗೋ ಥರ ರ್ಯಾಲಿನಲ್ಲಿ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಅಂದರೆ ಯಾಕೆ ನ್ಯಾಚುರಲ್ ಗ್ಯಾಸು ಅಥವಾ ಯಾವುದೇ ಕಮೋಡಿಟಿ ಅಂತ ನೀವು ತೊಗೊಳ್ಳಿ, ಕ್ರೂಡ್ ಆಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ, ಕಾಪರ್ ಆಗಲಿ, ಸಿಕ್ಕಾಪಟ್ಟೆ ವೊಲಟೈಲ್ ಆಗಿರುತ್ತೆ. ಯಾಕೆಂತಂದರೆ ಎಷ್ಟು ಶಾರ್ಪಾಗಿ ಮೂವ್ಮೆಂಟ್ ಬರುತ್ತೋ ಅಷ್ಟು ಶಾರ್ಪಾಗಿ ರಿವರ್ಸಲ್ ಕೂಡ ಬರ್ತಾ ಹೋಗುತ್ತೆ ನೋಡಿ. ಸೊ ತುಂಬ ಒಂದು ವೊಲಟೈಲ್ ಆಗಿರುತ್ತೆ. ಆ ಥರ ವೊಲಟೈಲ್ ಮೂಮೆಂಟ್ ಆದಮೇಲೆ ಒಂದು 2-3 ವರ್ಷ ಏನು ಮೂಮೆಂಟೇ ಇಲ್ಲ. ಸೊ ನ್ಯಾಚುರಲ್ ಗ್ಯಾಸಲ್ಲಿ ಆರಾಮಾಗಿ ಯಾರಾದರೂ ನೀವು ಇದನ್ನ ಮಾಡಿಕೊಂಡು ಒಂದು ಸ್ಟ್ರಾಂಗಲ್ನ ಮಾಡ್ಕೊಂಡು ಕೂತಿದ್ರೆ ಆಲ್ಮೋಸ್ಟ್ ಒಂದು 200-350 3 ವರ್ಷದಲ್ಲಿ ಇದೆ 150 ಪಾಯಿಂಟ್ಸಿನ ಝೋನ್, ಅದರೊಳಗಡೆ ದಾಟ್ ಹೋಗಿರಲಿಲ್ಲ. ಈಗ ನ್ಯಾಚುರಲ್ ಗ್ಯಾಸಲ್ಲಿ ವಾಪಸ್ ಈ ಥರ ಒಂದು ಹಿಂದೆ 2-3 ವರ್ಷದ ಹಿಂದೆ ಏನು ಬರ್ತಾ ಇತ್ತು ಮೂಮೆಂಟು, ಆ ಥರ ಮೂಮೆಂಟ್ಗಳು ಬರ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಯೂಶಲಿ ನಮ್ಮ ಮಾರ್ಕೆಟು ಮತ್ತು ಗೋಲ್ಡ್ ಯಾವ ರೀತಿಯಾಗಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೋ, ಅಂದರೆ ಮಾರ್ಕೆಟ್ ಮೇಲೆ ಹೋದರೆ ಗೋಲ್ಡ್ ನೆಗೆಟಿವ್ ಆಗುತ್ತೆ, ಅಥವಾ ಗೋಲ್ಡ್ ಮೇಲೆ ಹೋದರೆ ಮಾರ್ಕೆಟ್ ನೆಗೆಟಿವ್ ಆಗುತ್ತೋ, ಅದೇ ಥರ ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸು ಆಗ್ತಾ ಹೋಗುತ್ತೆ. ಸೊ ಕ್ರೂಡಲ್ಲಿ ಏನಾದರೂ ಶಾರ್ಪಾಗಿ ರೈಸ್ ಆಯಿತು ಅಂದರೆ ಸಹಜವಾಗಿ ನ್ಯಾಚುರಲ್ ಗ್ಯಾಸಿಗೆ ಸ್ವಲ್ಪ ಡಿಮ್ಯಾಂಡು ಕಮ್ಮಿ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟಿಂಗ್ ಸಿಚುವೇಷನು. 500ನ ಈ ಎಕ್ಸ್ಪೈರಿಗೆ ಕ್ರಾಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣಂತೆ. ಈಗ ನೆನ್ನೆ ಬಂದಿರೋಂಥ ಮೂಮೆಂಟ್ ನೋಡೋದಾದರೆ ವೆರಿ ಬುಲ್ಲಿಶ್ ಮೂಮೆಂಟು. ಕೊನೆ ತನಕ ಕೂಡ ಆಲ್ಮೋಸ್ಟ್ ಎಲ್ಲ ಲಾಸ್ಟಿಗೆ ಚೂರು ಪ್ರಾಫಿಟ್ ಬುಕ್ಕಿಂಗ್ ಬಂತು, ಬಿಟ್ಟರೆ ಒಂದು 6 ಪಾಯಿಂಟ್ಸು. ಸೊ ಫುಲ್ ಸ್ಟಾರ್ಟಿಂಗ್ ಓಪನ್ ಆದಾಗಿಂದ ಕ್ಲೋಸಿಂಗ್ ತನಕ ಕೂಡ ಫುಲ್ ಹೋಗ್ತಾನೆ ಹೋಯಿತು. ಆಲ್ಮೋಸ್ಟ್ 10% ಮೂಮೆಂಟ್ ಕೊಟ್ಟಿದೆ ನೆನ್ನೆ. ಅದೇ ರೀತಿಯಾಗಿ ಗೋಲ್ಡಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ, ಪಾಸ್ ತೊಗೊತಾ ಇದೆ ಗೋಲ್ಡು. ಏನು ಮಾಡೋಕ್ಕೆ ಹೋಗಿದೆ ಗೋಲ್ಡ್ ಅನ್ನೋದೇ ಇಂಪಾರ್ಟೆಂಟ್ ಇವಾಗ. ಯಾಕೆಂದರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ನೀವು ಹೇಳಿದ್ರಲ್ಲ, ಹಿಂದೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಆ ಥರ ಎಲ್ಲ ಆಗಿದ್ದಾಗಿದ್ದರೆ ಇಲ್ಲಿ ಈ ಪಾಸ್ ಆಗಬಾರ್ದಾಗಿತ್ತು, ಆಯಿತಾ. ಇಲ್ಲಿಂದ ಸಡನ್ನಾಗಿ ಮೇಲ್ಗಡೆ ಮೂವ್ಮೆಂಟ್ ಆಗಿತ್ತು, ಯಾಕೆಂದರೆ ಆಲ್ರೆಡಿ ಪಾಸಿಟಿವ್ ಆಗಿದೆ. ಇಲ್ಲಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಆಗಿದೆ. ಇಲ್ಲಿ ಜೋರಾಗಿ ಮೂವ್ಮೆಂಟ್ ಬರಬೇಕಾಗಿತ್ತು, ಹೇಗೆ ಸಿಲ್ವರಲ್ಲಿ ಬಂತು ಆ ಥರ. ಆದರೆ ಗೋಲ್ಡಲ್ಲಿ ಆ ಥರ ಬರ್ತಾ ಇಲ್ಲ, ಇಲ್ಲಿ ಪಾಸ್ ಆಗ್ತಾ ಇದೆ. ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಇವಾಗ ಬೇರೆ ಥರನೇ ನೋಡಬೇಕಾಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಒಂದು ಇನ್ನೂ ಅಟೆಂಡ್ ಮಾಡಿ ವಾಪಸ್ ಇನ್ನೂ ಒಂದು ಲೋ ಮಾಡೋಕ್ಕೆ ಹೋಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ, ಆ ಥರ ಓದಬೇಕಾಗುತ್ತೆ. ನೋಡಂತೆ. ಅದೇ ರೀತಿಯಾಗಿ ಸಿಲ್ವರಲ್ಲಿ ಒಂದು ಆಲ್ ಟೈಮ್ ಹೈನ ಮಾಡಿದ್ದನ್ನು
ಹಾಗೆ ಉಳಿಸ್ಕೊಂಡಿದೆ ಅದು. ಇಲ್ಲಿ ಬಂದಿದ್ದಂಥ ಮೂಮೆಂಟ್ ಅಂತೂ ಈ ಕ್ಲಚ್ ಅಂತೂ ಜೋರಾಗಿ ಬಂತ ಹೋಯಿತು. ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಮತ್ತೊಂದು ಏನು ಅಂತ ಅನ್ನೋದಾದರೂ ಕೂಡ ಈಗ ಅದಾದಮೇಲೆ ಒಂದು ಪಾಸ್ ತೊಗೊತಾ ಇದೆ. ವಾಪಸ್ ಬಂದ್ರೂ ಕೂಡ ಈಗ 54 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಸಿಲ್ವರ್ಗೆ, ಯಾಕಂದರೆ ಅಲ್ಲಿಂದನೇ ಬ್ರೇಕ್ಔಟ್ ಆಗಿರುವಂಥದ್ದು. ನೋಡೋಣ 54ಕ್ಕೆ ಬರುತ್ತಾ, 60 ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅನ್ನೋದು ಸಿಲ್ವರ್ಲಿ ಕೂಡ ಆಶ್ಚರ್ಯ ಇದೆ ಇವಾಗ. ಅದೇ ರೀತಿಯಾಗಿ USD INR 89 ರೂಪಾಯಿ 89 ಪೈಸೆ ಅಲ್ಲೇ ನಡೀತಾ ಇದೆ, ಏನು ಚೇಂಜಸ್ ಆಗಿಲ್ಲ. ಕಾಪರಲ್ಲಿ ಒಂದು ಬ್ರೇಕ್ಔಟ್ ಆಗಿತ್ತು, ಅದು ಕಂಟಿನ್ಯೂ ಆಗೋ ಥರ ಕಾಣಿಸ್ತಾ ಇದೆ, ಇನ್ನೂ ಹೋಲ್ಡನ್ನು ಇಟ್ಕೊಂಡಿದೆ ಅದೇ ರೀತಿಯಾಗಿ. ಸೊ ಕಾಪರು ಸ್ಟ್ರಾಂಗಿಗೆ ಹೋಗ್ತಾ ಇದೆ. ನ್ಯಾಸ್ಡ್ಯಾಕಲ್ಲಿ ಸತತವಾಗಿ ಮೇಲ್ಗಡೆ ಹೋಗ್ತಾನೆ ಇದೆ, ರೆಡ್ ಅಂತ ಕ್ಲೋಸಿಂಗ್ ಆಗಿತ್ತು ಅಂತ ಆದ್ರೂ ಕೂಡ. ಆದರೆ ಏನು ಇಲ್ಲಿ ವೇಗದಲ್ಲಿ ಬಂದಿತ್ತು ಆ ಮೂಮೆಂಟು ಸ್ವಲ್ಪ ನಿಧಾನ ಆಗೋ ಥರದ್ದು ಕಾಣಿಸ್ತಾ ಇದೆ. ನೋಡೋಣ ಆಲ್ ಟೈಮ್ ಹೈಯಿಂದ ಈಗ ವಾಪಸ್ ಮತ್ತೆ ಕರೆಕ್ಷನ್ ಬರ್ತಾ ಹೋಗುತ್ತಾ. ಇದಕ್ಕೆ ಇದು ಕರೆಕ್ಷನ್ ಬಂದರೆ ಏನಾಗುತ್ತೆ, ದೊಡ್ಡ ಕರೆಕ್ಷನ್ ಆಗಿರುತ್ತೆ. ಇದು 23,200 ತನಕ ಬರೋ ಕರೆಕ್ಷನ್ ಆಗಿರುತ್ತೆ. ಏನಾದ್ರು ಅಕಸ್ಮಾತ್ ಆ ಥರ ಆಯಿತು ಅಂದರೆ ನಾನು ಹೇಳ್ತಾ ಇರೋದು ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಆ ಥರ ಆಗಿಲ್ಲ ಅಂತಂದರೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ವೆಲ್ ಆ್ಯಂಡ್ ಗುಡ್. ಅವಾಗ ನೋಡೋಣ ಏನು ಪ್ಯಾಟರ್ನ್ ಮಾಡುತ್ತಾ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಬಟ್ ಸದ್ಯಕ್ಕಂತೂ ಒಂದು ಕರೆಕ್ಷನ್ ಅನ್ನೋದು ಇದೆ ನ್ಯಾಸ್ಡ್ಯಾಕಲ್ಲಿ, ಅದಂತೂ ಪಕ್ಕ. ಆದರೆ ಈಗಲೇ ನಾವು ಅದನ್ನ ಆ್ಯಂಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ದೊಡ್ಡ ರ್ಯಾಲಿ ಆಗಿದೆ. ಇಲ್ಲಿ ಒಂದು ಕರೆಕ್ಷನ್ ಆಗಬೇಕು, ಒಂದು ಹೆಲ್ದಿ ಕರೆಕ್ಷನ್ ಆಗಬೇಕು, ಇಲ್ಲ ಒಂದು ಬಸ್ ಸ್ಟ್ಯಾಂಡರು ಮಾಡಬೇಕು. ನೋಡೋಣಂತೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಸೊ ಇದನ್ನು ಸ್ಪೆಸಿಫಿಕ್ಕಾಗಿ ಇದನ್ನು ಬಿಟ್ಟು ಬೇರೆ ಏನು ನ್ಯೂಸ್ ಅಂತ ಕಾಣಿಸ್ತಿಲ್ಲ. ಒಂದಿಷ್ಟು IPOಗಳು ಬಂದಿರ್ಬೋದು, ದಯವಿಟ್ಟು ನೋಡಿಕೊಂಡು ಇಂಥ ಟೈಮಲ್ಲಿ IPOಗಳಲ್ಲಿ ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದ್ಕೊಂಡು ನೀವು ಮುಂದುವರಿತಾ ಹೋಗಬೇಕು. ಆಮೇಲೆ ನಿನ್ನೆದು ಇಂಪಾರ್ಟೆಂಟ್ ಇಶ್ಯೂನೇ ಹೇಳೋದು ಮರ್ತ್ಬಿಟ್ನಲ್ಲ, ನಿನ್ನೆ ಕ್ಲೌಡ್ ಫ್ಲೇರಲ್ಲಿ ಗ್ಲಿಚ್ ಆಯ್ತಲ್ವಾ 2:20 ಸುಮಾರಿಗೆ, 2:20 5 ನಿಮಿಷದ್ದು ಕ್ಯಾಂಡಲ್ ಇಟ್ಕೊಂಡು ತೋರಿಸ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿ, ಇಲ್ಲಿ 2:20 ಈ ಟೈಮಲ್ಲಿ ಅದು ಇಶ್ಯೂ ಶುರುವಾಗಿದ್ದು. ಇಲ್ಲಿ ಎಲ್ಲ ಜಾಯಿಂಟ್ ಕಾನ್ಫರೆನ್ಸ್ ನಡೀತಾ ಇದೆ, ಇಂಡಿಯನ್ ಪ್ರೈಮ್ ಮಿನಿಸ್ಟ್ರು ಅವರು ರಷ್ಯಾದವರೆಲ್ಲ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನು ಮೂಮೆಂಟೇ ಇಲ್ಲ, ಫ್ಲ್ಯಾಟ್ ಆಗಿ ಹೋಗ್ಬಿಡ್ತು. ಕಾರಣ ಏನು ಅಂತಂದರೆ ಈ ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅಂತ ಮತ್ತು ರೇಟ್ ಲಿಮಿಟರ್ ಅಂತ ಬರುತ್ತೆ ಸುಮಾರು. ಅದರಲ್ಲಿ ಕ್ಲೌಡ್ ಫ್ಲೇರ್ ಅನ್ನೋದು ಒಂದು ತುಂಬ ದೊಡ್ಡ ಪಾಲಿದೆ, ಒಂದು 25-30% ಗ್ಲೋಬಲ್ ಟ್ರಾಫಿಕನ್ನು ಅವರೇ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅಟ್ಯಾಕ್ ಆಗಿತ್ತು, ಅದು ಏನಾಗಿದೆ ರೂಟ್ ಕಾಸ್ ಅನ್ನೋದನ್ನು ನೋಡ್ತಾ ಹೋಗಬೇಕು. ಪದೇ ಆಗ್ತಾ ಇರೋದು ಈ ತಿಂಗಳಲ್ಲಿ 2ನೇ ಸಲ, ಅಂದರೆ ನವಂಬರಲ್ಲಿ ಒಂದು ಸಲ ಆಗಿತ್ತು, ಈಗ ಡಿಸೆಂಬರಲ್ಲಿ ಮತ್ತೆ ಆಗಿದೆ. ಸೊ ಏನಾಯಿತು, ಅದ್ರದ್ದು ಔಟೇಜ್ ಆಯಿತು. ಔಟೇಜ್ ಆಯಿತು ಅಂತಂದರೆ ಲಾಗಿನ್ ಆಗೋಕ್ಕಾಗಲ್ಲ, ಸೆಷನ್ಸ್ಗಳು ಲಾಂಚ್ ಆಗಲ್ಲ. ಇದು ಒಂದಂತಲ್ಲ, ಜೆರೋದಾ, ಗ್ರೋ, ಏಂಜಲ್ ಒನ್, ಸುಮಾರು ಬ್ರೋಕರ್ಗಳಲ್ಲಿ ನೀವು ಕೂಡ ನಿನ್ನೆ ರಿಪೋರ್ಟ್ ಮಾಡಿದ್ರಿ ಈ ಥರ ಆಗ್ತಾ ಇದೆ ಇಶ್ಯೂ ಅಂತ. ಸೊ ಜೆರೋದಾದಲ್ಲಿ ಇದಕ್ಕೆ ಒಂದು ಬ್ಯಾಕಪ್ ಆಗಿ ಒಂದು ಡಿಸಾಸ್ಟರ್ ರಿಕವರಿ ಅಂತ ಕರೀತಾರೆ. ಅಂದರೆ ಏನೋ ಒಂದು ದೊಡ್ಡ ಡಿಸಾಸ್ಟರ್ ಆಗೋಯಿತು ಅಂತಂದರೆ ನಾವು ಬ್ಯಾಕಪ್ ಆಗಿ ಏನು ಮಾಡೋದು ಅನ್ನೋದಕ್ಕೆ ಅವರು ವಾಟ್ಸಪ್ ಮತ್ತು ಮೈಕ್ರೋಸಾಫ್ಟಿನ ಅಜ್ಯೂರ್ ಅಂತ ಒಂದು ಕ್ಲೌಡ್ ಬ್ಯಾಕಪ್ ಇದೆ. ಸೊ ಅದನ್ನು ಅವರು ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ಇದ್ರದ್ದು ವರ್ಕ್ ಆಗಿಲ್ಲ ಅಂತಂದರೆ, ಈ AWS ಈ ಸರ್ವರಲ್ಲಿ ವರ್ಕ್ ಆಗಿಲ್ಲ ಅಂತಂದರೆ ಕ್ಲೌಡ್ ಫ್ಲೇರು ಸೆಟಪ್ಪು ಅದಕ್ಕೆ ಹೋಗ್ಬೋದು ಅಂತ. ಬಟ್ ಎರಡರದ್ದು ಕೂಡ ಬ್ಯಾಕ್ ಎಂಡ್ ಸರ್ವರ್ ಹೊರತು ಜೆರೋದಾದ ಏನು ಬ್ರೈನ್ ಸರ್ವರ್ ಇರುತ್ತೆ ಅದು ಸೇಮೇ ಇರುತ್ತೆ. ಬಟ್ ಇಂಟರ್ಫೇಸ್ ಥ್ರೂ ಅದಕ್ಕೆ ಹೋಗೋಕ್ಕೆ ಏನಿರುತ್ತೆ ಅದಕ್ಕೆ 2 ದಾರಿ ಕೊಟ್ಟಿದ್ದಾರೆ. ಸೊ ಫುಲ್ ಮೇನ್ ಇರೋದೇ ಹೋಯಿತು ಅಂತಂದರೆ ಎರಡೂ ವರ್ಕ್ ಆಗಲ್ಲ. ಬಟ್ ನೆನ್ನೆ ಆಗಿದ್ದು ಆ ಇಶ್ಯೂ ಅಲ್ಲ, ಜೆರೋದಾ ಇಶ್ಯೂ ಅಲ್ಲ. ಇದಾಗಿರೋದು ಫ್ರಂಟ್ ಎಂಡ್ ಏನಿರುತ್ತೆ ಒಂದು ರೇಟ್ ಲಿಮಿಟರ್ಸ್ ಮಾಡೋದಿರುತ್ತೆ ಅದು. ಸೊ DDoS ಅಂತ ಕರೀತಾರೆ, ಡಿನಯಲ್ ಆಫ್ ಸರ್ವಿಸ್ ಅಂತ. ಇದನ್ನ ಏನಂತಂದರೆ ಹೇಗೆ ಹೇಳೋದು, ಇವಾಗ ಜೆನ್ಯೂನ್ ಯೂಸರ್ ರಿಕ್ವೆಸ್ಟ್ ಅಲ್ಲ. ಈಗ ಒಂದು ಲೆಟ್ಸೇ ಒಂದು ಜೆರೋದಾ ಅಥವಾ ಯಾವುದೇ ಬ್ರೋಕರ್ನ ಪ್ರತಿದಿನ ಒಂದು 5 ಲಕ್ಷ ಜನ ಲಾಗಿನ್ ಆಗ್ತಾರೆ ಅಂತ ಅನ್ಕೊಂಡು, 5 ಲಕ್ಷ ಅವ್ರದ್ದು ರೆಗ್ಯುಲರ್ ಯೂಸರ್ ಬೇಸು, ಅಷ್ಟು ಜನ ಬರ್ತಾರೆ, ಅಷ್ಟು ಹ್ಯಾಂಡಲ್ ಮಾಡೋಕ್ಕೆ ಅವರು ಸರ್ವರ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಏನು ಮಾಡೋದು, ಒಂದೇ ಸಲ 50 ಲಕ್ಷ ಜನ ನಿಜವಾದ ಜನ ಬರ್ತಾ ಇದ್ದಾರೆ ಅನ್ನೋ ಥರ ಅದು ಕಂಟಿನ್ಯೂಸ್ ಆಗಿ ಅದಕ್ಕೆ ಟ್ರಾಫಿಕನ್ನ ಹಿಟ್ ಮಾಡಿಸೋದು ಆ ವೆಬ್ಸೈಟ್ನಿಗೆ. ಸೊ ಏನಾಗ್ತಾ ಹೋಗುತ್ತೆ, ಅಷ್ಟನ್ನು ರಿಕ್ವೆಸ್ಟನ್ನು ಅದು ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಅಷ್ಟನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಆ ರಿಕ್ವೆಸ್ಟ್ಗಳನ್ನು. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ವೆಬ್ಸೈಟ್ ಕ್ರ್ಯಾಶ್ ಆಗ್ತಾ ಹೋಗುತ್ತೆ. ಸೊ ಯಾವ್ದಾದ್ರು ದುರುದ್ದೇಶವಾಗಿ ಯಾವ್ದಾದ್ರು ಒಂದು ವೆಬ್ಸೈಟ್ನ ಇದು ಮಾಡಬೇಕು ಅಂತಂದರೆ, ಏನಾದ್ರು ಅವ್ರನ್ನ ಆ ವೆಬ್ಸೈಟ್ನ ಡೌನ್ ಮಾಡಬೇಕು ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಈ ಥರ ಮಾಡ್ತಾರೆ. ಕಾಂಪಿಟೇಟರ್ಸ್ಗಳು ಆಗ್ತಾ ಹೋಗುತ್ತೆ. ಇವಾಗ ಸೇಲ್ ಗೀಲೆಲ್ಲ ನಡೆಯುತ್ತಲ್ಲ, ಈಗ ಅಮೆಝಾನ್ ಸೇಲ್ ನಡೆಯುತ್ತೆ, ಫ್ಲಿಪ್ಕಾರ್ಟ್ ಸೇಲ್ ನಡೆಯುತ್ತೆ. ಆ ಟೈಮಲ್ಲೂ ಕೂಡ ಕೆಲವೊಂದು ಸಲ ಆಗಿರೋದಿರುತ್ತೆ, ಡಿನಯಲ್ ಆಫ್ ಸರ್ವಿಸ್ ಅಂತ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಡಿಫೆನ್ಸ್ ಇದ್ರದ್ದು ಕೂಡ ನಿಮಗೆ ಹೇಳಿದಾಗ ನೀವು ಕೇಳಿಸ್ಕೊಂಡಿರ್ತೀರ, ಅವ್ರದ್ದು ವೆಬ್ಸೈಟಿಗೂ ಕೂಡ ಆ ಥರ ಮಾಡಿದ್ರು ಅಂತ. ಈ ಥರದ್ದೊಂದು ಒಂದು ಪಾಪ್ಯುಲರ್ ಅಟ್ಯಾಕ್ ಅದು ಡಿನಯಲ್ ಆಫ್ ಸರ್ವಿಸ್ ಅಂತ. ಸೊ ಅದೇ ಆಗಿತ್ತು ಅಂತಲ್ಲ, ಆದರೆ ಡಿಸೆಂಬರ್ 3ನೇ ತಾರೀಕು ಆ ಒಂದು ಅಟ್ಯಾಕ್ನ, ಮೇಜರ್ ಅಟ್ಯಾಕ್ನ ತಪ್ಪಿಸಿತ್ತು ಕ್ಲೌಡ್ ಫ್ಲೇರ್ ಅಂತ ಸುದ್ದಿ ಬಂದಿತ್ತು. ಅದಾಗಿ 2 ದಿನಕ್ಕೇ ಕ್ಲೌಡ್ ಫ್ಲೇರೇ ಡೌನ್ ಆಗಿದೆ ಅಂತ ಬಂದಿದೆ. ಮತ್ತೆ ಅದು ಅಟ್ಯಾಕಿಂದನೇ ಆ ಥರ ಆಗಿತ್ತಾ ಅಥವಾ ಅದನ್ನ ಬೇರೆ ಏನಾದರೂ ಇಂಟರ್ನಲ್ಲೇ ಆಗಿ ಪ್ರಾಬ್ಲಮ್ ಆಗಿದೆ. ಲಾಸ್ಟ್ ಟೈಮ್ ಆಗಿದ್ದು ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್, ಅವ್ರ ಕೋಡ್ ಪ್ರಾಬ್ಲಮ್ ಆಗಿತ್ತು. ಸೊ ಆ ಥರ ಏನಾರು ಆಗಿತ್ತಾ ಅಂತ ನೋಡಬೇಕು. ಸುಮಾರು ಬ್ರೋಕರ್ಗಳು ಆದಷ್ಟು ಮಿನಿಮಮ್ ಡಿಪೆಂಡೆನ್ಸಿನ ಇಟ್ಕೊಂಡಿದ್ದರಿಂದ ಆಚೆ ಬರಬೇಕು ಅಂತಲೂ ಕೂಡ ನೋಡ್ತಾ ಇದ್ದಾರೆ. ನೋಡಿ, ಎಷ್ಟೋ ವರ್ಷದಿಂದ ಬಿಸ್ನೆಸ್ನ ಮಾಡ್ಕೊಂಡ್ಬಂದಿರ್ತಾರೆ, 1-2 ಇನ್ಸಿಡೆಂಟ್ಗಳು ಸಾಕಾಗುತ್ತೆ ಅವ್ರದ್ದು ಫುಲ್ ಬಿಸ್ನೆಸ್ನೇ ಹಾಳಾಗೋಕ್ಕೆ. ಈ ವರ್ಷ ಅಂತೂ ಸ್ಪೆಷಲಿ ಮೈಕ್ರೋಸಾಫ್ಟ್ ಅವ್ರದ್ದು ಡೌನ್ ಆಗಿತ್ತು, ಅಮೆಝಾನ್ ಡೌನ್ ಆಗಿತ್ತು, ಕ್ಲೌಡ್ ಫ್ಲೇರ್ ಡೌನು, ಪದೇ ಟೆಕ್ನಿಕಲ್ ಇಶ್ಯೂಸ್ಗಳು ಆಗ್ತಾನೆ ಬಂದಿದ್ದಂಥ ವರ್ಷ ಇದು. ಸೊ ಹಾಗಾಗಿ ಆ ಥರ ಒಂದು ಗ್ಲಿಚ್ ಬರ್ತಾ ಹೋಯಿತು. ಒಂದು ಪೊಸಿಷನ್ಗಳನ್ನು ಸ್ಕ್ವೇರ್ ಆಫ್ ಮಾಡ್ಕೊಳಕ್ಕಾಗಿಲ್ಲ ಈ ರೀತಿ ಅಂತೆಲ್ಲ ಇದ್ದವರಿಗೆ ನೋಡಿ, ಜೆರೋದಾದಲ್ಲಿ ಅಲೋ ಮಾಡ್ತಾರೆ. ಅಂದರೆ ಅದು ಲಿಮಿಟ್ ಇದೆ,
ತುಂಬ ಒಂದು ನೀವು 24 ಲಾಟ ಏನು ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದೀರಿ ಅಂತಂದರೆ ನೀವು ಐಸ್ಬರ್ಗ್ ಆರ್ಡ್ರು ಅದೆಲ್ಲ ಸ್ವಲ್ಪ ಲಿಮಿಟೇಷನ್ ಇದೆ. ಬಟ್ ಅಲ್ಲಿ ತನಕ ಇಟ್ಕೊಂಡಿರೋರಿಗೆ ವಾಟ್ಸಪ್ಪಲ್ಲೇ ನೀವು ನಿಮ್ಮ ಮಾರ್ಜಿನ್ ಎಷ್ಟಿದೆ ನೋಡ್ಕೋಬೋದು, ಕ್ಲೋಸ್ ಮಾಡ್ಕೋಬೋದು ಪೊಸಿಷನ್ನ ಈ ಥರ. ಅದನ್ನ ನಾನು ಒಂದು ನಂಬರ್ ಇರುತ್ತೆ ಅವ್ರದ್ದು ಜೆರೋದ ನಂಬರು, ಅವರ ಜೆರೋದ ವೆಬ್ಸೈಟಲ್ಲೂ ಕೂಡ ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಚಾನಲ್ ವತಿಯಿಂದನೂ ಕೂಡ ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆ ನಂಬರ್ನ ಸೇವ್ ಮಾಡಿಕೊಂಡು ನೀವು ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ಅಲ್ಲೇ ಪೊಸಿಷನ್ನ ಹೊಸ ಆರ್ಡರ್ಗಳನ್ನು ಪ್ಲೇಸ್ ಮಾಡೋಕ್ಕಾಗಲ್ಲ, ಆದರೆ ಇರೋ ಎಕ್ಸಿಸ್ಟಿಂಗ್ ಪೊಸಿಷನ್ಗಳನ್ನು ನೀವು ಕ್ಲೋಸ್ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ ಇಂಥ ಏನಾದ್ರು ಸಿಚುವೇಷನ್ ಆಯಿತು ಅಂದರೆ. ಹಾಗಾಗಿ ನಿನ್ನೆ ಒಂದ್ಸಲ ಸಡನ್ನಾಗಿ ಅದೆಲ್ಲ ವಾಪಸ್ ಬಂತು, ಆ್ಯಕ್ಸಿಸ್ ಆಗೋಕ್ಕಾಯಿತು, 2-3 ಸರಿ ಹೋಯಿತು ಅಂದಾಗ ಒಂದ್ಸಲ ಜೋರಾಗಿ ಬಿದ್ದೋಯ್ತು. ಸೊ ಜೋರಾಗಿ ಬಿದ್ದ ಮತ್ತೆ ವಾಪಸ್ ಎಲ್ಲ ರಿಕವರಿ ಆಗಿ ಮೇಲ್ಗಡೆ ಹೋಯಿತು. ಅದು ಒಂದು ಕೂಡ ಗ್ಲಿಚ್ ಕೂಡ ನಿನ್ನೆ ಒಂದು ಸೇರ್ಕೊಂತು ಇನ್ನೊಂದು ವಾಲಟಿಲಿಟಿ ಬರೋಕ್ಕೆ ಕೊನೆ ಟೈಮಲ್ಲಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.